ಆಗಸ್ಟ್ ಫಸ್ಟ್ ವೀಕ್ 24. ಇದು ಆ್ಯಕ್ಚುಲಿ ತೆಂಗಿನ ಗರಿ ಇರ್ತಲ್ಲ, ಅದನ್ನು ಪೌಡ್ರ್ ಮಾಡಿ ಒಂದು ಅರ್ಧ ಅಡಿಯಷ್ಟು ಸ್ಪ್ರೆಡ್ ಮಾಡಿದ್ದೀವಿ. ಅಂದರೆ ಮುಚ್ಚಳಿಕೆ. ಇದರಿಂದ ಅಡ್ವಾಂಟೇಜ್ ಏನಂದರೆ, ಒಂದು ಕಳೆ ಬೆಳೆಯಲ್ಲ, ಮತ್ತು ಶೀತನ ವಾಟರ್ ಅಬ್ಸರ್ವ್ ಮಾಡುತ್ತೆ. ಲಾಸ್ಟ್ ಮಂತೆಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಮಳೆನೂ ಬರ್ತಾಯಿದೆ. ಕಾಂಪೋಸ್ಟ್ ರೆಡಿ ಮಾಡಿದ್ದೀವಿ. ದನಿನ ಗೊಬ್ಬರ, ಕುರಿ ಗೊಬ್ಬರ, ಮಣ್ಣು ಮತ್ತು ಬೇಲಿಲಿ ಸಿಗೋದು ಹಸಿ ಸೊಪ್ಪು, ಗ್ಲೆರಿಸಿಡಿಯಾ ಸೊಪ್ಪು, ಇದನ್ನೆಲ್ಲ ಹಾಕಿ ಕಾಂಪೋಸ್ಟ್ ರೆಡಿ ಮಾಡ್ತಿದ್ದೀವಿ. ಇದು ಮುಂದಿನ ವರ್ಷಕ್ಕೆ ಗೊಬ್ಬರ. ಆ್ಯಂಡ್ ಇನ್ನು ಇಂಗ್ರೀಡಿಯೆಂಟ್ಸ್ ಅಂದರೆ ಇದನ್ನು ಕೋಳಿ ಗೊಬ್ಬರ ಹಾಕಬೇಕಾಗತ್ತೆ. ಇದು ಪ್ರತಿ ಮಡಿಯಲ್ಲೂ, ಸೆಕೆಂಡ್ ಮಡಿಯಲ್ಲಿ ಒಂದೊಂದು ಪಾಂಡ್ ಮಾಡಿದ್ವಿ, 10x10, 10x10x10. ಇದೇನಾಗುತ್ತೆ, ಮೇಲ್ಗಡೆ ನಾವೇನು ನೀರು ಬರುತ್ತೆ ಅದು ಬಂದಿದ್ದ ನೀರೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅಂದರೆ ಸಾಯಿಲ್ ಎರೋಷನ್ ಆಗೋಲ್ಲ, ಅದು ಅವಾಯ್ಡ್ ಮಾಡಲಿಕ್ಕೆ. ಈಗ ಮಧ್ಯೆ ಎಲ್ಲ ಒಂದು ಅವರೆ ಗಿಡ ಮತ್ತು ತೊಗರಿ ಹಾಕಿದ್ವಿ. ಇದು ಜೀವಾಮೃತ ಮತ್ತು ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡ್ತೀವಿ ಅದಕ್ಕೆ. ಈ ಹಳ್ಳದ ಪಕ್ಕದಲ್ಲಿ ಒಂದು ಹಳ್ಳ ಇದೆ. ಹಳ್ಳದ ಪಕ್ಕದಲ್ಲಿ ಒಂದು ನೇರಳೆ ಗಿಡಗಳು, ಜಮ್ನೇರಳೆ, ಶೋಲಿ ನೆಕ್ಸ್ಟ್ ಇಯರ್ಗೆ ಸ್ಟಾರ್ಟ್ ಆಗ್ಬೋದು ಫ್ಲವರಿಂಗ್. 70-80 ಇದೆ. ಲವಂಗ. ಈ ಎರಡು ಮಡಿ ಏನಂದರೆ, ಇದು ಸುಭಾಷ್ ಪಳಕರ್ ಅವ್ರದ್ದು 5 ಲೇಯರ್ ಸಿಸ್ಟಮಲ್ಲಿ ಅಡಾಪ್ಟ್ ಮಾಡಿದ್ವಿ. ಚಕ್ಕೋತ. ಇಲ್ಲೊಂದು ಪಾಂಡು, ಅಲ್ಲಿ ಹೆಚ್ಚಾಗಿದ್ದ ನೀರು ಇಲ್ಲಿ ಬಂದು ಸ್ಟೋರ್ ಆಗಬೇಕು. ಇದು ಆಲ್ವಾನ್ ಗಿಡ ಅಂತ. ಇದನ್ನು ಆ್ಯಕ್ಚುಲಿ ಕ್ಲೈಂಬರ್ನ ಹಬ್ಬಿಸ್ಲಿಕ್ಕೆ ಉಪಯೋಗಿಸ್ತೀವಿ. ಸದ್ಯಕ್ಕೆ ಈ ಎರಡೂ ಮಡಿಲೂ ಪ್ಲಾಂಟಿಂಗ್ ಮಾಡಿದೆ ಈ ಸರಿ. ಸೊ ಇದೇನಂತಂದರೆ, ಮೇಯ್ನ್ಲಿ ಮೆಣಸು, ಬ್ಲ್ಯಾಕ್ ಪೆಪ್ಪರ್ನ ಕ್ಲೈಂಬರ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ ಇದಕ್ಕೆ ಸಪೋರ್ಟಿಗೆ. ಇದು ಪೀಚ್ ಅಂತ, ಪೀಚ್ ಫ್ರೂಟ್. ಇದು ಅದರ ಪಕ್ಕದಲ್ಲಿರೋದು ಕ್ಲೈಂಬರು ಗೊತ್ತಿದೆ, ಜ್ಯೂಸ್ ಫ್ರೂಟ್ ಅಂತ ಕರೀತಾರೆ. ಈಗ ಸೀಸನ್ ಅಲ್ಲ, ರೋಡಲ್ಲಿ ಎರಡೂ ಸೈಡು ಮಾರಿಗೋಲ್ಡ್, ಚೆಂಡು ಹೂವಿನ ಗಿಡಗಳನ್ನ ಹಾಕಿದ್ದೀವಿ ಈ ರೋಡಲ್ಲಿ. ಇದು ಬಂದು ಕೋಕೋ ಲಾಸ್ಟ್ ಇಯರ್ 1 year ಆಗಿದೆ. ಇದು ಪಕ್ಕ 36 ಪ್ಲಾಂಟ್ ಮಾಡಿರೋದು 5 ಲೇಯರ್ ಸಿಸ್ಟಮು. ಅಂದರೆ ತೆಂಗು, ಅಡಿಕೆ, 4 ತೆಂಗಿನ ಮಧ್ಯದಲ್ಲೊಂದು ಹುಳಿ, ಅಂದರೆ ಕಿತ್ತಲೆ, ನಿಂಬೆ ಆ ಥರದ್ದು 3 ಆಯಿತು. 4ನೇದು ಕೋಕೋ, 5ನೇದು ಬಾಳೆ. ಇದು 5 ಲೇಯರ್ ಸಿಸ್ಟಮು. ಮತ್ತು ಅದ್ರ ಪಕ್ಕದಲ್ಲಿ ನೈಟ್ರೋಜನ್ ಫಿಕ್ಸಿಂಗೋಸ್ಕರ ನುಗ್ಗೆ ಮತ್ತು ಅಗಸೆ. ಇದೆಲ್ಲ ಅಗಸೆ ಕಡಿಮೆ ಮಾಡ್ತಾಯಿದ್ದೀನಿ, ಯಾಕಂದರೆ ಈಗ ಅದು ಲಾಂಗ್ ಕ್ರಾಪ್ ಆಗಲ್ಲ,
ಬೇಗನೆ ಒಂದು 2-3 ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ. ಯೂಶ್ವಲಿ ಇರುತ್ತೆ ಅಂತಾರೆ. ಸೊ ಅದ್ರ ಬದಲಿಗೆ ಈ ಆಲ್ಬನ್ ಗಿಡನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇದು ಲಾಂಗ್ ಟರ್ಮ್ ಇರುತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಈಗ ಅವರೇ ಮತ್ತು ತೊಗರಿ ಹಾಕಿದ್ದೀವಿ. ಆಲ್ರೆಡಿ 10-15 ಡೇಸ್ ಆಗಿದೆ. ಚೆನ್ನಾಗಿ ಬಂದಿದೆ ತೊಗರಿ ಎಲ್ಲ. ಮತ್ತು ಇದು ಕೌಪಿ ಅಲಸಂದೆನೂ ಹಾಕಿದ್ದೀವಿ ಮಲ್ಚಿಂಗಿಗೋಸ್ಕರ. ಇದು ಸಿದ್ಧ ಹಲಸು 1 year old. ಇಲ್ಲೂ ಕೂಡ ರೋಡಲ್ಲಿ 2 ಸೈಡು ಮಾರಿಗೋಲ್ಡ್ ಹಾಕಿದ್ದೀವಿ. ಮಾರಿಗೋಲ್ಡು ಮತ್ತು ಬಟನ್ಸು. ಇದು ಕುಕುಂಬರ್ ಸೌತೆ ಹಾಕಿದ್ದೀವಿ. ಬಟ್ ಯಾವುದೇ ಔಷಧಿ ಹೊಡಿತಾ ಇಲ್ಲ. ಸೊ ಅದರಿಂದ ಸಸ್ಟೈನಬಿಲಿಟಿ ಕಡಿಮೆ ಇದೆ. ಈಚಾಗುತ್ತೆ, ಅದ್ರ ಹೋಗ್ತಾ ಇದೆ. ಬಂದಷ್ಟು ಬರಲಿ ಅಂತ ನಾವು ಸುಮ್ಮನೆ ಬಿಟ್ಟಿದ್ದೀವಿ. ಔಷಧಿ ಹೊಡಿಬೋದು. ಅದೇ ಕೋಳಿ ಮೊಟ್ಟೆ, ಬೇವಿನ ಎಣ್ಣೆ ಮತ್ತು ವಾಟ್ರ್ ಈ ಮೂರನ್ನು ಮಿಕ್ಸ್ ಮಾಡಿ ಹೊಡಿಬೋದು. ಇದು ಗಜನಿಂಬೆ ಈ ಸರಿ ಫ್ಲವರಿಂಗ್ ಆಗಿದೆ. ಏಲಕ್ಕಿ ಮೋಸ್ಟ್ಲಿ 1.5 yearದು. ಈ ಮಡಿಯಲ್ಲಿ ಒಂದು 50 ಹಾಕಿದ್ವಿ. ಬಟ್ ಲಾಸ್ಟ್ ಇಯರ್ ವಾಟರ್ ಡಿಫಿಷಿಯನ್ಸಿ ಆಯ್ತಲ್ಲ, ಸೊ ಆ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ಉಳಿಸ್ಕೊಳಕ್ಕಾಗಿಲ್ಲ. ಇದು ಹೆರಳಿ ಗಿಡ ಇನ್ನೂ ಫ್ಲವರಿಂಗ್ ಸ್ಟಾರ್ಟ್ ಆಗಿಲ್ಲ. ಇದು ಟ್ಯೂಬ್ವೆಲ್. ಇದು ಬಂದು ತೆಂಗಿನ ಗಿಡ, ಮಲೇಷಿಯನ್ ತಳಿ. ಇದ್ರ ವಾಟರ್ ಸ್ಟೋರಿಂಗ್ ಟ್ಯಾಂಕ್. ಏನಾಗುತ್ತೆ, ಅಲ್ಲೊಂದು ಬೆಟ್ಟ ಕಾಣುತ್ತಲ್ಲ, ಬೆಟ್ಟದಿಂದ ಬರೋವಂಥ ನೀರೆಲ್ಲ ಈ ಬೆಟ್ಟದಲ್ಲಿ, ಅಲ್ಲಿಂದ ಬರೋ ನೀರೆಲ್ಲ ಇಲ್ಲೇ ಬರುತ್ತೆ. ಸೊ ಅದಕ್ಕೊಂದು ಸ್ಟೋರೇಜ್ ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. 3-3.5 ಲಕ್ಷ ಲೀಟರ್ ನೀರು ಸ್ಟೋರ್ ಆಗುತ್ತೆ. ಈ ನೀರನ್ನ ಫಿಲ್ಟ್ರ್ ಮಾಡಿ ಇಲ್ಲಿ ಹೆಚ್ಚಾಗಿದ್ದ ನೀರು ಇಲ್ಲಿ ಟ್ಯೂಬ್ವೆಲ್ ಒಳಗಡೆ ಹೋಗುತ್ತೆ. ಟ್ಯೂಬ್ವೆಲ್ಗೆ ಕೆಳಗಡೆ ಕೇಸಿಂಗ್ ಪೈಪಿಗೆ ಹೋಲ್ ಮಾಡಿದ್ವಿ. ಒಂದು 100 ಹೋಲ್ ಇದೆ. ಇದು 10x10 ಪಿಟ್. ಇದು ಕೆಳಗಡೆಯಿಂದ ಕಲ್ಲು, ಮಣ್ಣು, ಸಣ್ಣ ಜಲ್ಲಿ ಇದನ್ನೆಲ್ಲ ಹಾಕಿ ಫಿಲ್ಟ್ರಿಂಗ್ ಮಾಡಿದ್ದೀವಿ. ಫಿಲ್ಟ್ರಿಂಗ್ ಸಿಸ್ಟಮ್ಮು. ಅದ್ರ ಮುಖಾಂತರ ಟ್ಯೂಬ್ವೆಲ್ ಒಳಗಡೆ ವಾಟರ್ ಸ್ಟೋರ್ ಆಗುತ್ತೆ. ಇದು ಅಲ್ಲಲ್ಲೇ ಸೌತೆ ಗಿಡ ಬೇಲಿಗೆ ಹಾಕಿದ್ದೀವಿ ಅಷ್ಟೆ. ಇದು ಬಂದು ಮಹಾಗನಿ, ಸುತ್ತಲೂ ಬೇಲಿ ಪಕ್ಕದಲ್ಲಿ ಹಾಕಿದ್ದೀವಿ. ಇದು ನೋನಿ ಗಿಡ ಈ ಸರಿ ಲಾಸ್ಟ್ ಮಂತ್ ಪ್ಲಾಂಟ್ ಮಾಡಿರೋದು. ಇದು ಶ್ರೀಗಂಧ. ಇದು ಖರ್ಜೂರದ ಗಿಡ 1 year old. ಇದು ಇನ್ನೊಂದು ನಿಂಬೆ ಆಲ್ಮೋಸ್ಟ್ ಎಲ್ಲ ಜಾತಿದು ನಿಂಬೆ ಇದೆ. ಇದು ತೆಂಗಿನ ಮರಗಳು. ಕೆಲವರು ಬೇರೆ ವೇಸ್ಟ್ ಆಗಿ ಬಿದ್ದಿರುತ್ತಲ್ಲ, ತೆಂಗಿನ ಮರ ಕಟ್ ಮಾಡಿ ತಂದು ಹಾಕಿದ್ದೀವಿ. ಇದು ಟ್ರಂಚ್ಗಳಿಗೆ ಕಟ್ ಮಾಡಿ ಹಾಕೋದು. ಗೊಬ್ಬರ ಆಗುತ್ತೆ, ನಿಧಾನಕ್ಕೆ ಗೊಬ್ಬರ ಆಗುತ್ತೆ. ಅದ್ರ ಮೇಲೆ ಡಿಕಂಪೋಸರ್ ಹಾಕ್ಬಿಟ್ರೆ ನಿಧಾನಕ್ಕೆ ಗೊಬ್ಬರ ಆಗುತ್ತೆ. ಮತ್ತು ಬೇಕಂದರೆ ಚೇರ್ಗಳನ್ನ ಮಾಡ್ಕೊಂಡು ಹಾಕ್ಕೋಬೋದು. ಇದು ಜಸ್ಟ್ ನಮ್ಮ ಇದಕ್ಕೆ ಚಿಕ್ಕದಾಗೊಂದು ಕೊಬ್ಬರಿ ಶೆಡ್ ಮಾಡ್ಕೊಂಡಿದ್ದೀವಿ.
ಇದೆಲ್ಲ ಫ್ರೂಟ್ ಪ್ಲಾಂಟ್ಸ್. ಇದೆಲ್ಲ ಸೀಬೆ, ವಾಟರ್ ಆ್ಯಪಲ್ಲು, ಮ್ಯಾಂಗೋ, ಕಿತ್ತಲೆ, ಪೀಚು, ಸ್ಟಾರ್ ಫ್ರೂಟು, ಈ ಥರದ ಎಲ್ಲ ಗಿಡಗಳು ಗ್ರೋ ಆಗ್ತಾಯಿದೆ ಆಲ್ಮೋಸ್ಟ್. ಇದು ಡ್ರ್ಯಾಗನ್ ಫ್ರೂಟು, 1 year ಓಲ್ಡು. ತುಂಬ ನಿಧಾನಕ್ಕೆ ಗ್ರೋ ಆಗ್ತಾಯಿದೆ. ಗೊತ್ತಿಲ್ಲ ಯಾಕಂತ. ತುಂಬ ಬೇಗ ಆಗಬೇಕಿತ್ತು, ಬಟ್ ತುಂಬ ನಿಧಾನ ಆಗ್ತಾಯಿದೆ. ಇದು ಇನ್ನೊಂದು ಪೀಚ್ ಒಂದು 3 ಗಿಡ ಇದೆ. ಪೀಚ್ ಫ್ರೂಟ್. ನುಗ್ಗೆ ಒಂದು 500-600 ಇರ್ಬೋದು. ಇದು ಬಟರ್ ಫ್ರೂಟು. ಇವೆಲ್ಲ 1 year ಓಲ್ಡು. ಆಲ್ಮೋಸ್ಟ್ 2022 ಇಂದ ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟ್ ಆಗಿತ್ತು ತೊಗರಿ ಪ್ಲಾಂಟಿಂಗು. ಮತ್ತು ಇದೆಲ್ಲ ರೈಟ್ ಸೈಡಲ್ಲಿರೋದು ವರ್ಕ್ಶಾಪು. ಇದು ನಮ್ಮ ತೋಟದ ಮನೆ. ಇದು ಪನ್ನೇರಳ ಅಂತ. ಪನ್ನೇರಳ ಮತ್ತು ಪೆಪ್ಪರ್ ಈ ಸರಿ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಇದು ಬ್ಲೂ ಪೀ ಅಂತ. ಆ್ಯಕ್ಚುಲಿ ಕನ್ಸ್ಯೂಮ್ ಮಾಡ್ಬೋದು. ಬಿಸಿನೀರಿಗೆ ಹಾಕಿ ಬಿಸಿನೀರು ಕಾಯಿಸಿ ಈ ಥರದೊಂದು ಫ್ಲವರ್ ಏನು ಬರುತ್ತೆ ಬ್ಲೂ, ಇದನ್ನು ಫ್ಲವರ್ ಹಾಕಿ ವಾಟರ್ಲ ಬ್ಲೂ ಕಲರ್ ಆಗುತ್ತೆ. ಸೊ ಅದು ಕುಡಿದ್ರೆ ತಲೆನೋವು, ಶೀತಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಕಾಫಿ ಒಂದು 30 ಗಿಡ ಇದೆ ಮನೆ ಅಷ್ಟೆ. ಲಾಸ್ಟ್ ಇಯರಿಂದ ಬರ್ತಾಯಿದೆ. ಇದು ಬ್ಲ್ಯಾಕ್ ಗುವಾ, ಕಪ್ಪು ಸೀಬೆ. ಇದು ಆಸ್ಟ್ರೇಲಿಯನ್ ಗುವಾ. ಇದು ಕೂಡ ಲಾಸ್ಟ್ ಇಯರಿಂದ ಬರ್ತಾಯಿದೆ ಕಾಯಿ. ಇದು ಒಂದು ಮೌತ್ ಫ್ರೆಶ್ನರು. ಇದು ವೈಟ್ ಜಾಮ್ ಅಂತಾರೆ. ಬಿಳಿ ಜಂಬು ನೇರಳೆ. ತುಂಬ ಕಾಸ್ಟ್ಲಿಯೆಸ್ಟ್ ಗಿಡ ಇದು. ಸದ್ಯಕ್ಕೆ ನನ್ನ ತೋಟದಲ್ಲಿರೋ ಕಾಸ್ಟ್ಲಿ ಗಿಡ ಅಂದರೆ ಇದೊಂದೇ. 2,500 ರೂಪಾಯಿ ಗಿಡ ಇದು. ಇದು ಕಾಡು ಮೆಣಸು ಅಥವಾ ಮುಗಿಲು ಮೆಣಸು ಅಂತಂತಾರೆ. ತುಂಬ ಖಾರ ಇರುತ್ತೆ. ಅದ್ರದ್ದು ಗಿಡ ಅಲ್ಲ, ಮರ ಆಗ್ತಾಯಿದೆ ಇದು. ಇದು ಹಾಗಲ ಕ್ಲೈಮರ್ಸ್ ಸೌತೆ ಇದೆಲ್ಲ ಹಾಕ್ಕೊಂಡಿದ್ದೀವಿ. ಬೇಲಿಗೆಲ್ಲ ಕರಂಡ ಅಂತ ಬರುತ್ತೆ. ಕರಂಡ ಚೆರ್ರಿ ಅಂತಲೂ ಹೇಳ್ತಾರೆ. ಆ ಗಿಡ ಹಾಕಿದ್ದೀವಿ. ತುಂಬ ಮುಳ್ಳಿರುತ್ತೆ. ಇದು ಬಂದು ಒರಿಜಿನಲ್ ಚೆರ್ರಿ. ಬ್ರೆಡ್ ಮೇಲೆ ಏನು ಹಾಕ್ತಾರೆ ಆ ಚೆರ್ರಿ ಗಿಡ ಇದು.
ಇದು ಓನ್ಲಿ ವೆಜಿಟಬಲ್ ಲ್ಯಾಂಡ್ ಇದು. ಯಾಕಂದರೆ ಇಲ್ಲಿ ಮೇಲ್ಗಡೆ 11 kV ಲೈನ್ ಹೋಗಿದೆ. ಇದು ಕಿವಿ ಫ್ರೂಟು, ಕಿವಿ ಗಿಡ. ಇದು 3 months ಓಲ್ಡು, 3-4 months ಓಲ್ಡ್ ಇದು. ಇದು ಒಂದು ಬ್ಲ್ಯಾಕ್ ಗ್ರೇಪ್ ದ್ರಾಕ್ಷಿ. ಇದು ಮೂಸಂಬಿ ಗಿಡ. ನಮ್ಮ ಫಾದರ್ ಮತ್ತು ಮದರ್ದು ಜಾಗ ಇದು. ಸದ್ಯಕ್ಕೆ ಬದನೆ ಗಿಡ, ಮೆಣಸಿನ ಗಿಡ ಮತ್ತು ಟೊಮೊಟೊ ಬೆಳೀತಾ ಇದೆ. ಎಲ್ಲ ಅರ್ಥವಾಂಶ ಇದೆ. ಎರೆಹುಳ ಬಿಟ್ಟಿದ್ದೀನಿ ಒಂದು 4 kg ಎರೆಹುಳದ ಬ್ಯಾಗ್ ಇದು. ಎಲ್ಲ ಮೆಣಸಿನ ಗಿಡ ಮತ್ತು ಟೊಮೊಟೊ. ಇದು ವಾಲ್ನಟ್. ಇದು ಬಂದು ಮಿಲ್ಕ್ ಫ್ರೂಟ್, ಕುಂಬಳ ಇದೆ. ಚಿಕ್ಕದೊಂದು ನರ್ಸರಿ ಗಿಡ ಇದು. ಇದು ಬ್ಲ್ಯಾಕ್ಬೆರ್ರಿ ಗಿಡ ಇದೆ. ಇದು ಸ್ಟ್ರಾಬೆರ್ರಿ. ಇದೊಂದು ಚಿಕ್ಕ ವರ್ಕ್ಶಾಪು. ಇದು ಬೀಜಗಳು ಎಲ್ಲ. ಇದು ಆ್ಯಕ್ಚುಲಿ ಪಿಜ್ಜಾ ಮಾಡೋಕ್ಕೆ ಒಲೆ ಮಾಡಿದ್ವಿ, ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ಬೋದು. ಬೇಡ. ಇದಿಷ್ಟು ನಮ್ಮ 2 ಎಕರೆ ತೋಟ. 92 ವೆರೈಟಿ ಇದೆ. 92 ವೆರೈಟಿ ಗಿಡಗಳಿದೆ. ಆಲ್ಮೋಸ್ಟ್ 2000ಕ್ಕೂ ಹೆಚ್ಚು ಪ್ಲಾಂಟ್ಸ್ ಇದೆ.